ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಲೇಬೇಕು ಅಂತ ಮತ್ತೊಂದು ಕಡೆ ವಿರೋಧ ಪಕ್ಷ ಬಿಜೆಪಿ ಆಗ್ರಹಿಸ್ತಾ ಇದೆ. ಸಚಿನ್ ಆತ್ಮಹತ್ಯೆ ಕೇಸ್ ಸಿಬಿಐ ತನಿಖೆಗೇನೆ ಕೊಡಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಆಗ್ರಹ ಇದು. ಈಗಷ್ಟೇ ಗೃಹ ಸಚಿವರ ಹೇಳಿಕೆಯನ್ನ ಗಮನಿಸಿದ್ರಿ. ಅನಾವಶ್ಯಕವಾಗಿ ಸಚಿವರ ಹೆಸರನ್ನ ತರಲಾಗಿದೆ ಅನ್ನೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಅದೇ ವಿರೋಧ ಪಕ್ಷದ ನಾಯಕರ ಹೆಸರಿದ್ರೂ ಕೂಡ ಇದೇ ರೀತಿಯಲ್ಲಿ ಸರ್ಕಾರ ಪ್ರತಿಕ್ರಿಯೆ ನೀಡ್ತಾ ಇತ್ತ. ಅನಾವಶ್ಯಕವಾಗಿ ವಿರೋಧ ಪಕ್ಷದ ನಾಯಕರ ಹೆಸರನ್ನ ತರಲಾಗಿದೆ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ಮತ್ತೊಂದು ಕಡೆ ವಿರೋಧ ಪಕ್ಷಗಳು ತನಿಖೆಗೆ ಆಗ್ರಹಿಸ್ತಾ ಇದೆ. ಸಿಬಿಐಗೆ ವಹಿಸಬೇಕು ಅಂತ ಹೇಳಿ, ಆದ್ರೆ ಸಿಒಡಿಗೆನೆ ನಾವು ತನಿಖೆಗೆ ನೀಡೋದು ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ನೀಡುತ್ತಿದ್ದಾರೆ. ಮತ್ತೊಂದು ಕಡೆ ಸಚಿನ್ ಅವರ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನ ನೀಡಬೇಕು, 1 ಕೋಟಿ ಪರಿಹಾರ ನೀಡಬೇಕು ಅಂತ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಹಾಗಾಗಿ ಮೊದಲದಾಗಿ ನಾ ಹೇಳ್ತಕ್ಕಂಥದ್ದು, ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡೋದು, ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅಂತ ಹೇಳಿದ್ರೆ ಅವರ ಇಲಾಖೆ ಕೇವಲ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಥವಾ ಐಟಿ ಬಿಟಿ ಅಂತ ಅನ್ಕೋಬೇಡಿ. ನೀವು ಸದನದಲ್ಲೂ ಕೂಡ ತಾವು ನೋಡಿದಿರಿ, ಸರ್ವ ಇಲಾಖೆ ಸಚಿವ, ಎಲ್ಲ ಇಲಾಖೆಗೂ ಕೂಡ ಅವರೇ ಮೇಟಿ, ಅವರೇ ಉಸ್ತುವಾರಿ. ಸದನದಲ್ಲೂ ಕೂಡ ಏನೇ ಪ್ರಶ್ನೆ ಬಂದರೂ ಸಹ ಗೃಹ ಸಚಿವರಿದ್ರು ಕೂಡ ಅವ್ರ ಪರವಾಗಿ ಇವರು ಎದ್ದೇಳ್ತಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬಗ್ಗೆ ಪ್ರಶ್ನೆ ಇದ್ರೆ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಿದ್ರು ಕೂಡ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ. ಅಂದ್ರೆ ಬಹಳ ಜ್ಞಾನಿಗಳವರು, ಅದನ್ನ ನಾವು ಒಪ್ಕೊಳ್ತೇವೆ. ಪ್ರಿಯಾಂಕಾ ಖರ್ಗೆ ಅವರು ಬಹಳ ಬುದ್ಧಿವಂತರು, ಬಹಳ ದೊಡ್ಡ ಮೇಧಾವಿ, ಬಹಳ ದೊಡ್ಡ ಜ್ಞಾನಿಗಳು. ಅದ್ರ ಜೊತೆಗೆ ಅಷ್ಟೇ ಶಕ್ತಿಶಾಲಿ ಮತ್ತು ಪ್ರಭಾವಿ ಮುಖಂಡ, ಅದನ್ನು ಕೂಡ ನಾವು ಒಪ್ಕೊಳ್ತೇನೆ. ಹಾಗಾಗಿ ಮೊದಲದಾಗಿ ನಾ ಹೇಳ್ತಕ್ಕಂಥದ್ದು, ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡೋದು, ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅಂತ ಹೇಳಿದ್ರೆ ಅವರ ಇಲಾಖೆ ಕೇವಲ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಥವಾ ಐಟಿ ಬಿಟಿ ಅಂತ ಅನ್ಕೋಬೇಡಿ. ನೀವು ಸದನದಲ್ಲೂ ಕೂಡ ತಾವು ನೋಡಿದಿರಿ, ಸರ್ವ ಇಲಾಖೆ ಸಚಿವ, ಎಲ್ಲ ಇಲಾಖೆಗೂ ಕೂಡ ಅವರೇ ಮೇಟಿ, ಅವರೇ ಉಸ್ತುವಾರಿ. ಹಾಗಾಗಿ ಮೊದಲದಾಗಿ ನಾ ಹೇಳ್ತಕ್ಕಂಥದ್ದು, ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡೋದು, ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಏನ್ ಹೇಳಿದ್ದಾರೆ, ಬಿಜೆಪಿಯವರಿಗೆ ಚಟ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಯಡಿಯೂರಪ್ಪನವರ ಪೋಕ್ಸೋ ಕೇಸನ್ನ ಮುಚ್ಚಾಕಳಕ್ಕೆ, ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, ನೀವೇನ್ ಸುಪ್ರೀಂ ಕೋರ್ಟಾ, ನೀವೇನ್ ಹೈಕೋರ್ಟಾ, ನೀವೇನ್ ತನಿಖಾಧಿಕಾರಿನಾ, ನೀವೇನ ಕೇಸ್ ಬಗ್ಗೆ ಮಾತನಾಡ್ತಕ್ಕಂಥದ್ದು? ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಲೇಬೇಕು ಅಂತ ಮತ್ತೊಂದು ಕಡೆ ವಿರೋಧ ಪಕ್ಷ ಬಿಜೆಪಿ ಆಗ್ರಹಿಸ್ತಾ ಇದೆ. ಸಚಿನ್ ಆತ್ಮಹತ್ಯೆ ಕೇಸ್ ಸಿಬಿಐ ತನಿಖೆಗೇನೆ ಕೊಡಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಆಗ್ರಹ ಇದು. ಈಗಷ್ಟೇ ಗೃಹ ಸಚಿವರ ಹೇಳಿಕೆಯನ್ನ ಗಮನಿಸಿದ್ರಿ. ಅನಾವಶ್ಯಕವಾಗಿ ಸಚಿವರ ಹೆಸರನ್ನ ತರಲಾಗಿದೆ ಅನ್ನೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಅದೇ ವಿರೋಧ ಪಕ್ಷದ ನಾಯಕರ ಹೆಸರಿದ್ರೂ ಕೂಡ ಇದೇ ರೀತಿಯಲ್ಲಿ ಸರ್ಕಾರ ಪ್ರತಿಕ್ರಿಯೆ ನೀಡ್ತಾ ಇತ್ತ. ಅನಾವಶ್ಯಕವಾಗಿ ವಿರೋಧ ಪಕ್ಷದ ನಾಯಕರ ಹೆಸರನ್ನ ತರಲಾಗಿದೆ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ಮತ್ತೊಂದು ಕಡೆ ವಿರೋಧ ಪಕ್ಷಗಳು ತನಿಖೆಗೆ ಆಗ್ರಹಿಸ್ತಾ ಇದೆ. ಸಿಬಿಐಗೆ ವಹಿಸಬೇಕು ಅಂತ ಹೇಳಿ, ಆದ್ರೆ ಸಿಒಡಿಗೆನೆ ನಾವು ತನಿಖೆಗೆ ನೀಡೋದು ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ನೀಡುತ್ತಿದ್ದಾರೆ. ಮತ್ತೊಂದು ಕಡೆ ಸಚಿನ್ ಅವರ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನ ನೀಡಬೇಕು, 1 ಕೋಟಿ ಪರಿಹಾರ ನೀಡಬೇಕು ಅಂತ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಹಾಗಾಗಿ ಮೊದಲದಾಗಿ ನಾ ಹೇಳ್ತಕ್ಕಂಥದ್ದು, ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡೋದು, ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅಂತ ಹೇಳಿದ್ರೆ ಅವರ ಇಲಾಖೆ ಕೇವಲ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಥವಾ ಐಟಿ ಬಿಟಿ ಅಂತ ಅನ್ಕೋಬೇಡಿ. ನೀವು ಸದನದಲ್ಲೂ ಕೂಡ ತಾವು ನೋಡಿದಿರಿ, ಸರ್ವ ಇಲಾಖೆ ಸಚಿವ, ಎಲ್ಲ ಇಲಾಖೆಗೂ ಕೂಡ ಅವರೇ ಮೇಟಿ, ಅವರೇ ಉಸ್ತುವಾರಿ. ಸದನದಲ್ಲೂ ಕೂಡ ಏನೇ ಪ್ರಶ್ನೆ ಬಂದರೂ ಸಹ ಗೃಹ ಸಚಿವರಿದ್ರು ಕೂಡ ಅವ್ರ ಪರವಾಗಿ ಇವರು ಎದ್ದೇಳ್ತಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬಗ್ಗೆ ಪ್ರಶ್ನೆ ಇದ್ರೆ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಿದ್ರು ಕೂಡ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ. ಅಂದ್ರೆ ಬಹಳ ಜ್ಞಾನಿಗಳವರು, ಅದನ್ನ ನಾವು ಒಪ್ಕೊಳ್ತೇವೆ. ಪ್ರಿಯಾಂಕಾ ಖರ್ಗೆ ಅವರು ಬಹಳ ಬುದ್ಧಿವಂತರು, ಬಹಳ ದೊಡ್ಡ ಮೇಧಾವಿ, ಬಹಳ ದೊಡ್ಡ ಜ್ಞಾನಿಗಳು. ಅದ್ರ ಜೊತೆಗೆ
ಅಷ್ಟೇ ಶಕ್ತಿಶಾಲಿ ಮತ್ತು ಪ್ರಭಾವಿ ಮುಖಂಡ, ಅದನ್ನು ಕೂಡ ನಾವು ಒಪ್ಕೊಳ್ತೇನೆ. ಹಾಗಾಗಿ ಮೊದಲದಾಗಿ ನಾ ಹೇಳ್ತಕ್ಕಂಥದ್ದು ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದಕ್ಕೆ ಇಚ್ಛಪಡೋದು, ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅಂತ ಹೇಳಿದ್ರೆ ಅವರ ಇಲಾಖೆ ಕೇವಲ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಥವಾ ITBT ಅಂತ ಅನ್ಕೋಬೇಡಿ. ನೀವು ಸದನದಲ್ಲೂ ಕೂಡ ತಾವು ನೋಡಿದಿರಿ, ಸರ್ವ ಇಲಾಖೆ ಸಚಿವ, ಎಲ್ಲ ಇಲಾಖೆಗೂ ಕೂಡ ಅವರೇ ಮೇಟಿ, ಅವರೇ ಉಸ್ತುವಾರಿ. ಹಾಗಾಗಿ ಮೊದಲದಾಗಿ ನಾ ಹೇಳ್ತಕ್ಕಂಥದ್ದು ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದಕ್ಕೆ ಇಚ್ಛಪಡೋದು, ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ನನ್ನ ಏನ್ ಹೇಳಿದ್ದಾರೆ, ಬಿಜೆಪಿಯವರಿಗೆ ಚಟ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಯಡಿಯೂರಪ್ಪನವರ ಪೋಕ್ಸೋ ಕೇಸನ್ನ ಮುಚ್ಚಾಕಳಕ್ಕೆ, ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, ನೀವೇನ್ ಸುಪ್ರೀಂ ಕೋರ್ಟಾ, ನೀವೇನ್ ಹೈಕೋರ್ಟಾ, ನೀವೇನ್ ತನಿಖಾಧಿಕಾರಿನಾ, ನೀವೇನ ಕೇಸ್ ಬಗ್ಗೆ ಮಾತನಾಡ್ತಕ್ಕಂಥದ್ದು? ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ CID ತನಿಖೆಗೆ ನೀಡಲಾಗಿದೆ. ಅನಾವಶ್ಯಕವಾಗಿ ಸಚಿವರ ಹೆಸರನ್ನ ಈ ಪ್ರಕರಣದಲ್ಲಿ ತರಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಡೆತ್ ನೋಟ್ನಲ್ಲಿ ಖರ್ಗೆ ಹೆಸರು ಕೂಡ ಇಲ್ಲ. ಅವರ ಹೆಸರು ಸರ್ಕಾರಕ್ಕೆ ಮಸಿ ಬಳಿಯುವ ಕೆಲಸ ಮಾಡಲಾಗ್ತಾ ಇದೆ. ಎಲ್ಲಾ ಕೇಸ್ಗಳನ್ನ CBI ತನಿಖೆಗೆ ಕೊಡೋಕ್ ಆಗೋದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಗುಲ್ಬರ್ಗಾದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅದನ್ನು ಕೂಡ ನಾವು CODಗೆ ಕೊಟ್ಟಿದ್ದೇವೆ. ಇವತ್ತು 10:30 11 ಗಂಟೆಗೆ ಕಚೇರಿಗಳು ತೆಗೆದ ಮೇಲೆ ಆದೇಶವನ್ನು ಹೊರಡಿಸ್ತೇವೆ. ಯಾಕೆಂದರೆ ಒಬ್ಬ ಸಚಿವರನ್ನು ಅನವಶ್ಯಕವಾಗಿ ಅಪಾದನೆ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಸರಿ ಇರೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಅವರ ಹೆಸರು ಕೂಡ ಡೆತ್ ನೋಟಲ್ಲಿ ಅವರ ಹೆಸರು ಕೂಡ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಇಲಾಖೆಯವರು. ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಸಚಿವರ ಹೆಸರನ್ನು ತೆಗೆದುಕೊಂಡು ಬಂದು ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ, ಸರ್ಕಾರಕ್ಕೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಅದರ ಸತ್ಯಾಸತ್ಯತೆ ಗೊತ್ತಾಗಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ಇದನ್ನು CODಗೆ ವಹಿಸೋಣ. ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ CID ತನಿಖೆಗೆ ನೀಡಲಾಗಿದೆ. ಅನಾವಶ್ಯಕವಾಗಿ ಸಚಿವರ ಹೆಸರನ್ನ ಈ ಪ್ರಕರಣದಲ್ಲಿ ತರಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಡೆತ್ ನೋಟ್ನಲ್ಲಿ ಖರ್ಗೆ ಹೆಸರು ಕೂಡ ಇಲ್ಲ. ಅವರ ಹೆಸರು ಸರ್ಕಾರಕ್ಕೆ ಮಸಿ ಬಳಿಯುವ ಕೆಲಸ ಮಾಡಲಾಗ್ತಾ ಇದೆ. ಎಲ್ಲಾ ಕೇಸ್ಗಳನ್ನ CBI ತನಿಖೆಗೆ ಕೊಡೋಕ್ ಆಗೋದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ.